ಲವ್ ಮ್ಯಾರೇಜ್ ಸರ್, ಇಫ್ ಯು ಡೋಂಟ್ ಮೈಂಡ್. ಅದೇ ಒಬ್ಬರು ನಾನು ಸರ್, ಲವ್ ಫ್ರೆಂಡ್ಶಿಪ್ ಲವ್ ನಿಮ್ ಪ್ರಕಾರ ಲವ್ ಲವ್ ಅಂತ ಹೇಳಿದ್ರು, ಓಕೆ. ಹುಡುಗರ ಫ್ರೆಂಡ್ಶಿಪ್ ಚೆನ್ನಾಗಿರುತ್ತೆ ಅಥವಾ ಹುಡುಗಿರ್ ಫ್ರೆಂಡ್ಶಿಪ್ ನಿಮ್ ಪ್ರಕಾರ? ನಾನಂತೂ ಹುಡುಗಿರನ್ನೇ ಲವ್ ಮಾಡೋದು, ಹಂಗಾಗಿ ನನ್ನ ಪ್ರಕಾರ ಹುಡುಗಿ. ಅದ್ರಲ್ಲಿ ಲಾಟ್ಸ್ ಆಫ್ ಫ್ರೆಂಡ್ಸ್ ನ ಕೂಡ ನೀವು ಕ್ಯಾರಿ ಮಾಡಿದ್ರೆ ಸರ್, ತುಂಬಾ ಜನ. ಸೊ ಫ್ರೆಂಡ್ಶಿಪ್ ಬಗ್ಗೆ ಏನ್ ಹೇಳ್ತೀರಾ ಅಥವಾ ಲವ್ ಬಗ್ಗೆ ಏನ್ ಹೇಳ್ತೀರಾ? ಸೊ ಎರಡರಲ್ಲೂ ಲವ್ವೇ ಮುಖ್ಯ ಅಂತೀರಾ ನಿಮ್ ಪ್ರಕಾರ? ಅಲ್ಲ, ನನ್ನ ಲೈಫಲ್ಲಿ ಲವ್ ಮುಖ್ಯ ಆಗಿದೆ, ಯಾಕಂದ್ರೆ ನನಗೆ ಫ್ರೆಂಡ್ಸ್ ತುಂಬ ಕಮ್ಮಿ. ಬೇರೆ ಅಂದ್ರೆ ಡಿಪೆಂಡ್ಸ್, ಒಬ್ಬೊಬ್ರು ಒಂಥರ. ನಾನು ಐ ಪ್ರಿಫರ್ ಲವ್ ಓವರ್ ಫ್ರೆಂಡ್ಶಿಪ್. ಸೊ ನಿಮ್ ಲೈಫ್ ಅಲ್ಲಿ ಇಬ್ಬಿಬ್ರು ಹುಡುಗಿರು ಯಾವ್ದಾದ್ರು ಪ್ರಪೋಸ್ ಮಾಡಿ ಈ ಸಿಚುವೇಶನ್ ಅಲ್ಲಿ ಯಾವಾಗಾದ್ರೂ ಸಿಕ್ಕಾಕೊಂಡಿರೋದು ಏನಾದ್ರು ಇದೆಯಾ? ಇಲ್ಲ, ನೀವು ಲವ್ ಮಾಕ್ಟೇಲ್ ಅಲ್ಲಿ ನೋಡಿದಿರಲ್ಲ, ನಂದೇ ಕತೆ ಅಲ್ಲ. ನನ್ನ ಫೇವರೇಟ್ ಸರ್ ಅದು ಹೋಗಿ. ಸೊ ಅಲ್ಲೇ ಜೋ ಮತ್ತೆ ನಿಧಿಮಾ ಅವರ ಟೈಮಲ್ಲಿ ಸೊ ಅದು ಆಗಿತ್ತು ಲೈಫಲ್ಲಿ. ಥ್ಯಾಂಕ್ ಯು ಸರ್. ಸೊ ಟ್ರೈಲರ್ ನೋಡಿದ್ರಿ ಸರ್, ಇಡೀ ಪಬ್ಲಿಕ್ ರಿವ್ಯೂಸ್ ಎಲ್ಲ ನೋಡಿದ್ರಿ. ಸೊ ಸಿನಿಮಾ ಬಗ್ಗೆ ನಿಮ್ಮ ಕಡೆಯಿಂದ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ ಸರ್? ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ. ಆ್ಯಂಡ್ ನನಗೆ ಟೈಟ್ಲು ತುಂಬ ಇಷ್ಟ ಆಯಿತು. ಅಂದರೆ ಒಂದು ಎನರ್ಜಿ ಇದೆ, ಒಂದು ಟೈಟ್ಲ್ ಕೇಳ್ತೀನಿ ಒಂದು ಮುಖದ ಮೇಲೆ ಒಂದು ನಗು ಬರುತ್ತೆ. ಸೊ ಆ ಥರದ್ದೊಂದು ಸಖತ್ ಪಾಪ್ಯುಲರ್ ಟೈಟ್ಲು, ಎಸ್ಪೆಷಲಿ ಕರ್ನಾಟಕದಲ್ಲಿ. ಆ್ಯಂಡ್ ಪೋಸ್ಟರ್ ಕೂಡ ತುಂಬ ಇಷ್ಟ ಇದೆ. ಎನರ್ಜಿ ಇತ್ತು ನೋಡಿ, ಟೋಟಲ್ ಟೀಮ್ ಒಂದು ಎನರ್ಜಿ ಕಾಣಿಸ್ತಾ ಇದೆ. ಪ್ಲಸ್ ಇಲ್ಲಿ ನಿಂತ್ಕೊಂಡು ಮಾತಾಡೋಲ್ಲ ಎಂಟೈರ್ ಟೀಮ್. ಸೊ ಅವ್ರ ಎಫರ್ಟು ಮತ್ತು ಅವ್ರ ಆಸೆ, ಅವ್ರ ಕನಸುಗಳು, ಸೊ ಪ್ರತಿಯೊಂದು ಡಿಸ್ಪ್ಲೇ ಇತ್ತು. ಅಂದರೆ ತುಂಬ ಒಂದು ಹಾನೆಸ್ಟಾಗಿ ಒಂದು ಸಿನಿಮಾ ಮಾಡಿದ್ದಾರೆ, ಅದನ್ನು ತುಂಬ ಪ್ರೌಡಾಗಿ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಸೊ ಐ ಥಿಂಕ್ ಅದು ತುಂಬ ಮುಖ್ಯ ಯಾವಾಗಲೂ ಸಿನಿಮಾ, ಒಂದು ಫಿಲ್ಮ್ ಮೇಕರ್ಗಳಿಗೆ. ಅಂದರೆ ಆ ಟೀಮೇ ನಮಗೆ ವೈಬ್ ಕೊಟ್ಬಿಡುತ್ತೆ ಸಿನಿಮಾ ಹೇಗಿರುತ್ತೆ ಅಂತ. ಸೊ ಜನರಲಿ ಒಂದು ಪ್ರೆಸ್ ಮೀಟಲ್ಲಿ ಅವ್ರು ಆ ತಂಡ ಮಾತಾಡೋದ್ರಲ್ಲೇ ಒಂದು ಜಡ್ಜ್ ಮಾಡ್ಬೋದು. ಸೊ ಎಷ್ಟು ಹಾನೆಸ್ಟಾಗಿ ಸಿನಿಮಾ ಮಾಡಿದ್ದಾರೆ ಅಥವಾ ಎಷ್ಟು ಪ್ಯಾಷನೇಟಾಗಿ ಸಿನಿಮಾ ಮಾಡಿದ್ದಾರೆ ಅಂತ. ಯಾಕಂದ್ರೆ ನಾವು ಸಿನಿಮಾಗಳು ಮಾಡ್ತಾ ಇರ್ತೀವಿ, ಕೆಲವು ಇವೆಂಟ್ಗಳಲ್ಲಿ ಅಥವಾ ನನ್ನ ಸಿನಿಮಾಗಳಲ್ಲಿ ಕೆಲವು ಸಿನಿಮಾಗಳಲ್ಲಿ ಮಾತ್ರ ನಾನು ಕೂಡ ಒಂದು ಎನರ್ಜಿಲಿ ಮಾತಾಡ್ತಿರ್ತೀನಿ. ಅಲ್ಲಿ ಗೊತ್ತಾಗ್ಬಿಡುತ್ತೆ ಈ ಸಿನಿಮಾ ಹೆಂಗಿದೆ ಅಂತ. ಸೊ ಅಲ್ಲೇ ಒಂದು ಕ್ಲೂ ಸಿಕ್ಬಿಡುತ್ತೆ. ಆ್ಯಂಡ್ ನಿನ್ನೆ ಐ ಥಿಂಕ್ ಮೊನ್ನೆ ಶೋ ಆಗಿದೆ ಇದರಲ್ಲಿ. ಸೊ ಅಲ್ಲೂ ಕೂಡ ನನಗೆ ಒಂದಷ್ಟು ರಿಪೋರ್ಟು ಬಂತು. ಸೊ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ, ಹಂಗೆ ಅಂತ. ಆ್ಯಂಡ್ ಇನ್ಫ್ಯಾಕ್ಟ್ ಹೊರಗಡೆ ನಡ್ಕೊಂಡ್ಬರ್ತಿದ್ದಂಗೆ ತುಂಬ ಜನ ಪ್ರೆಸ್ ಅವರು ಸಖತ್ತಾದ ಸಿನಿಮಾ ಅಂತಿದ್ರು. ಸೊ ನಿಮ್ಗೆ ಮೇಯ್ನಾಗಿ ಅದೇ ಬೇಕಾಗಿರೋದು. ಸೊ ಅವರು ಹೇಳ್ತಾಯಿದ್ರು ಹೊಸಬ್ರು ಸಿನಿಮಾಗೆ ಹಂಗೆ ಅಂತ. ಸೊ ಯಾವಾಗಲೂ ಹೊಸಬ್ರಾಗಲಿ ಹಳಬ್ರಾಗಲಿ ಯಾರು ಆಗಲಿ ಫಸ್ಟು ಬೇಸಿಕ್ ಬೇಕಾಗಿರೋದೇ ಒಳ್ಳೆ ರಿಪೋರ್ಟ್ ಸಿನಿಮಾಗೆ. ಆ ಒಳ್ಳೆ ರಿಪೋರ್ಟ್ ಬಂತಂದರೆ ಜನ ಆಟೋಮೆಟಿಕ್ ತೊಗೊಂಡೋಗ್ತಾರೆ. ಆ್ಯಂಡ್ ಐ ಹೋಪ್ ಈ ಸಿನಿಮಾಗೆ ಅದೇನು ಡಿಸರ್ವ್ ಆಗುತ್ತೆ ಅದು ಕಂಪ್ಲೀಟ್ಲಿ ಸಿಗಲಿ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ನಮ್ಮ ಸಂತು ಅವರು ಅವಾಗ ಹೇಳಿದ್ರು 45 ಕತೆ ಇದೆ ಅಂತ. ನನಗೆ ಬಹುಶಃ ಒಂದು 8 ಕತೆ ಹೇಳಿದ್ದಾರೆ ಆಲ್ರೆಡಿ. ಪ್ರತಿ ಸಲ ಹೇಳಿದಾಗಲೂ ಅದನ್ನ ಒಂದೇ ಮಾತು ಕೇಳೋದು, ಹೆಂಗೆ ಒಂದು ತುಂಬ ಇಂಟ್ರೆಸ್ಟಿಂಗ್ ಆಗಿರೋದು, ತುಂಬ ವೆರೈಟಿ ಆಗಿರೋದು ಒಂದೊಂದು ಲೈನ್ಗಳು ತೊಗೊಂಡ್ಬರ್ತಾರೆ. ನನಗೆ ಶಾಕ್ ಆಗ್ತಿದೆ ಹೆಂಗೆ ನಾವು, ಯಾಕಂದ್ರೆ ಒಂದು ಕತೆ ಉಳಿಯೋಕ್ಕೆ ನಾವು ಅಷ್ಟು ಒದ್ದಾಡ್ತಿರ್ತೀವಿ. ಇಲ್ಲಾಂದರೆ ನಂದು ಈಗಾಗಲೇ ಇನ್ನೊಂದು 8-10 ಸಿನಿಮಾ ಡೈರೆಕ್ಟ್ ಮಾಡ್ರು ನಾನು. ನಮಗೆ ಕಮ್ಮಿ ಒಂದು ಎಲ್ಲೋ ಉಳಿಯುತ್ತೆ, ಅದನ್ನು ಮತ್ತೆ ಡೆವಲಪ್ ಮಾಡೋಕ್ಕೆ ಇನ್ನೊಂದು ವರ್ಷ ತಗೋತೀನಿ, ನಿಧಾನಕ್ಕೆ ಮಾಡ್ತಿರ್ತೀವಿ. ಅವರು ಬ್ರದರ್ ನಾಳೆ ಬರ್ತೀನಿ ಬ್ರದರ್ ಅಂತ ಮತ್ತೆ ಹೋಗ್ತಾರೆ, ಇನ್ನೊಂದು ಎತ್ಕೊಂಡ್ಬರ್ತಾರೆ. ಮತ್ತೆ ನಾಳೆ ಬರ್ತೀನಿ ಬ್ರದರ್ ಅಂತ ಮತ್ತೆ ಹೋಗ್ತಾರೆ, ಇನ್ನೊಂದು ಎತ್ಕೊಂಡ್ಬರ್ತಾರೆ. ನಾನು ಹೆಂಗೆ ಈ ರೇಂಜ್ಗೆ ಎಲ್ಲ ಕತೆ ಮಾಡ್ಬೋದಾ ಅಂತ. ಸೊ ಅಷ್ಟು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಅವ್ರ ಇದೆ. ಆ್ಯಂಡ್ ನಾನು ಆ್ಯಕ್ಚುಲಿ ಫಸ್ಟ್ ಅವರೇ ಡೈರೆಕ್ಟರ್ ಅಂತ ಅನ್ಕೊಂಡಿದ್ದೆ, ನನಗೆ ಗೊತ್ತಿರಲಿಲ್ಲ. ಸೊ ಅವ್ರಿಗೆ ಕ್ರಿಯೇಟಿವಿಟಿ ಅಂತ ಫಸ್ಟು, ಯಾಕಂದರೆ ಅವ್ರ ಫಿಲಮ್ ಲಿಂಕ್ ಕಳಿಸಿದಾಗ ಮೋಸ್ಟ್ಲಿ ಅವರೇ ಮಾಡ್ತಾ ಇರಬೇಕು ಡೈರೆಕ್ಷನ್, ಅದಕ್ಕೆ ಕಳಿಸಿದ್ದಾರೆ ಅಂತ ನಾನು ಫಸ್ಟ್ ಆವಾಗ ಅಂದ್ಕೊಂಡಿದ್ದೆ. ಆಮೇಲೆ ಗೊತ್ತಾಯಿತು ಸೊ ಬೇರೆಯವ್ರು ಡೈರೆಕ್ಟ್ ಮಾಡ್ತಿರೋದು ಅವ್ರ ಸ್ಟೋರಿ ಅಂತ. ಸೊ ಯಾವಾಗ ಅಲ್ಲಿ ಇಬ್ಬರು ಹುಡುಗಿರು ಒಬ್ಬರನ್ನ ಮದುವೆ ಆಗ್ತೀನಿ ಅಂತ ಅಂದರೂ ಗೊತ್ತಾಯ್ತು. ಸಂತು ಈ ಥರ ಸುಮಾರು ಹೇಳಿದ್ದಾರೆ ನನಗೆ ಕಥೆಗಳಿಷ್ಟು. ಸೊ ವೆರಿ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟು. ಸೊ ಅಂದರೆ ಒಂದು ಲೈನಲ್ಲಿ ಕೇಳೋಕ್ಕೆ ಅದು ಮಜವಾಗಿದೆ. ಸೊ ಇಡೀ ಸಿನಿಮಾ ಅದೆಷ್ಟು ಮಜವಾಗಿ ಅದನ್ನು ಪ್ರೆಸೆಂಟ್ ಮಾಡಿದ್ದಾರೆ ಅಂತ ಇವನ್ ನಾನು ಕ್ಯೂರಿಯಸ್ ಆಗಿದ್ದೀನಿ ನೋಡೋದಕ್ಕೆ. ಆ್ಯಂಡ್ ಡೆಫಿನೆಟ್ಲಿ ಅವರು ಭಾಳ ಎಕ್ಸ್ಪೀರಿಯನ್ಸ್ ಮಜವಾಗಿರುತ್ತೆ ಅನಿಸುತ್ತೆ ಈ ಶೂಟಿಂಗ್ ಮಾಡುವಾಗ. ಯಾಕಂದರೆ ಜನರಲಿ ಈ ಥರ ಕಥೆಗಳಾದರೆ ಫಸ್ಟ್ ನನ್ನ ಹತ್ರ ಬರಬೇಕಿತ್ತು. ಇನ್ನು ಇಂಡಸ್ಟ್ರಿ ಫಸ್ಟ್ ಹುಡುಗರು ನನಗೆ ತಗೊಂಡ್ಬರ್ತಾರೆ ಈ ಥರ ಕಥೆಗಳನ್ನ, ಜಾಸ್ತಿ ಬ್ರ್ಯಾಂಡ್ ಆಗೋಗಿತ್ತು. ಸೊ ಅದು ಈಗ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ ಆ ಥರ ಕಥೆ ಬೇಡ ಬಿಡ್ರಿ, ವಯಸ್ಸು ಆಗ್ತಿದೆ ನನಗೆ, ಸ್ವಲ್ಪ ಬೇರೆ ಕಥೆಗಳು ಮಾಡೋಣ ಅಂತ. ಆ್ಯಂಡ್ ನಮ್ಮ ಪ್ರಶಾಂತ್ ಸರ್ ಇದನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ. ಸರ್ ಹೀಗೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡ್ತಾರೆ. ಆ್ಯಂಡ್ ಒಳ್ಳೊಳ್ಳೆ ತಂಡಗಳನ್ನ ಸಪೋರ್ಟ್ ಮಾಡ್ತಾರೆ. ಯಾಕಂದರೆ ಇವರು ಎಷ್ಟೇ ಏನೇ ಬರ್ಕೊಂಡ್ರು ಅದನ್ನು ಪ್ರೊಡ್ಯೂಸ್ ಮಾಡಬೇಕು, ಅಥವಾ ಒಬ್ಬರು ಪ್ರೊಡ್ಯೂಸ್ ಮಾಡೋಕ್ಕೆ ದುಡ್ಡು ಹಾಕಿದ್ರೆ ತಾನೇ ಅದು ಸಿನಿಮಾ ಆಗೋದು. ಸೊ ಫಸ್ಟ್ ಪ್ರೊಡ್ಯೂಸರ್ ತುಂಬ ಮುಖ್ಯ.
ಸೊ ಅವರು ರೈಟ್ ಟೀಮ್ನ ಐಡೆಂಟಿಫೈ ಮಾಡಿ ಅದನ್ನು ತಗೊಂಬಂದು ಕರೆಕ್ಟಾಗಿ ಸಪೋರ್ಟ್ ಮಾಡಿದ್ರೆ ಡೆಫಿನೆಟ್ಲಿ ಒಳ್ಳೊಳ್ಳೆ ಸಿನಿಮಾಗಳಾಗುತ್ತೆ. ಯಾಕಂದರೆ ನಿಮ್ಮ ಮುಂಗಾರ ಮಳೆ ಆಗ್ಬೋದು, ದುನಿಯಾ ಆಗ್ಬೋದು, ಎಲ್ಲ ನಿಮ್ಗೆ ಹೊಸ ತಂಡಗಳಿಂದ ಅವಾಗ ಬಂದಿತ್ತು. ಸೊ ಆ ಥರನೇ ಹೊಸ ತಂಡಗಳೇ ನಿಮ್ಗೆ ಆ ಥರದೊಂದು ಮ್ಯಾಜಿಕ್ನ ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯ. ಆ್ಯಂಡ್ ಐ ಹೋಪ್ ಈ ಫಿಲಮ್ ಅದನ್ನು ಈ ಮ್ಯಾಜಿಕ್ನ ಕ್ರಿಯೇಟ್ ಮಾಡುತ್ತೆ. ನನಗೆ ಎಂಟೈರ್ ಕ್ಯಾಸ್ಟ್ ಮತ್ತು ಕ್ರೂಗೆ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಫಸ್ಟ್ ಸಿನಿಮಾಗಳು ತುಂಬ ಜನ ಫಸ್ಟ್ ಸಿನಿಮಾಗಳು ಮಾಡ್ತಾ ಇದ್ದಾರೆ. ಡೆಫಿನೆಟ್ಲಿ ಅದೊಂದು ಎಕ್ಸೈಟ್ಮೆಂಟ್, ಎನರ್ಜಿ ಹಂಗೆ ಇರಲಿ. ಈ ಸಿನಿಮಾ ಏನಾರೇ ಆಗಲಿ, ನಿಮ್ಮ ಗೋಲ್, ನಿಮ್ಮ ವಿಷನ್ ಹಂಗೆ ಇರಲಿ. ಆ್ಯಂಡ್ ಆಲ್ ದ ಬೆಸ್ಟ್ ಎಂಟೈರ್ ತಂಡಕ್ಕೆ. ಆ್ಯಂಡ್ ಥ್ಯಾಂಕ್ ಯು ನನ್ನ ಕರೆಸಿದ್ದಕ್ಕೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಸೊ ಡೈರೆಕ್ಟ್ರಿಗೆ ಕೂಡ ಸಿನಿಮಾ ನೋಡ್ತೀನಿ, ನೋಡಿದ್ರೆ ಮಾತಾಡ್ತೀನಿ. ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು ಸೊ ಮಚ್. ರೈಟ್, ಎಲ್ಲ ತಂಡದ ಎಲ್ಲ ನಮ್ಮ ಟೀಮ್, ಹೋಲ್ ಟೀಮ್ ಪ್ಲೀಸ್ ವೇದಿಕೆ ಮೇಲೆ ಬರಬೇಕು. ಸೊ ಒಮ್ಮೆ ಇಡೀ ಕಂಗ್ರಾಚುಲೇಷನ್ಸ್ ಟೀಮ್ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಸರ್. ಡಾರ್ಲಿಂಗ್ ಕೃಷ್ಣ ಸರ್, ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಶ್ರೀಕಾಂತ್ ಸರ್, ಲೇಟಾಗಿ ಒಂದು ಲೇಟೆಸ್ಟ್ ಆಗಿ ಬಂದಿದ್ದೀರಾ. ಥ್ಯಾಂಕ್ ಯು ಸರ್. ಓಕೆ, ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.